ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಕೋಟಿ ಕೋಟಿ ರೂಪಾಯಿ ಶ್ರೀಗಂಧ ಲೂಟಿ ಆಗ್ತಿದ್ರೆ ಊರಿನ ಜನರಿಗೂ ಗೊತ್ತಾಗಿಲ್ವಾ? ಅವರೇನು ಕಂಪ್ಲೇಂಟ್ ಕೊಟ್ಟಿಲ್ವಾ ಅಂತ ನೀವು ನಮ್ಮ ಹತ್ರ ಪ್ರಶ್ನೆ ಕೇಳ್ಬೋದು. ಖಂಡಿತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಅವರು ಕೊಟ್ಟ ದೂರಿಗೆ ಸಿಕ್ಕ ಸ್ಪಂದನೆಯ ವಿವರ ಇಲ್ಲಿದೆ ನೋಡಿ. ಅಂದು ಕಾಡುಗಳ್ಳ ವೀರಪ್ಪನನ್ನ ಹಿಡಿಯಲು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿತು, ನೂರಾರು ಜನರನ್ನ ಬಲಿ ಕೊಡ್ತು. ಆದ್ರೆ ಇಂದು ಗೃಹ ಸಚಿವ ಆರ್ ಅಶೋಕ್ ಅವರ ವಿಧಾನಸೌಧದ ಚೇಂಬರ್ನಿಂದ ಕೇವಲ 14 ಕಿಲೋಮೀಟರ್ ದೂರದಲ್ಲಿರುವ ಜ್ಞಾನ ಭಾರತೀಯ ಕ್ಯಾಂಪಸ್ನಲ್ಲೇ ಭಾರೀ ಗಂಧ ಲೂಟಿಯಾಗ್ತಿದೆ. ಆದ್ರೆ ದುರಂತ ಅಂದ್ರೆ ಸರ್ಕಾರ ಮಾತ್ರ ಕೈಕಟ್ಟಿ ಕುಳಿತಿದೆ. ಪಕ್ಕದಲ್ಲಿರುವಂಥ ಜಾಗದಲ್ಲಿ ಹೆಂಗೆ ನಡೀತಾ ಇದೆ ಅಂದರೆ ಎಲ್ಲ ಪೊಲೀಸಿಂದ ಹಿಡಿದು ಅರಣ್ಯ ಇಲಾಖೆ ಎಲ್ಲರಿಗೂ ನಾಚಿಕೆ ಅಂತ ವಿಷಯ ಇದು. ಅವ್ರ ತಲೆ ತಗ್ಗಿಸ್ಲೇಬೇಕು ಇದಕ್ಕೆ. ಯಾಕಂದರೆ ಇದಕ್ಕೆ ಯಾರ ಕೈಲೂ ಬೆಳ್ಸೋಕ್ಕಾಗಲ್ಲ. ಇದು ಅದಾಗ ಅದು ಬೆಳೀತಿದೆ, ಅಷ್ಟಿಷ್ಟು ಉಳಿಸ್ಬೇಕು. ಅದನ್ನ ಬೆಳೆಸೋಕ್ಕಾಗಿಲ್ಲ ಅಷ್ಟು ಉಳಿಸ್ಬೇಕು. ಅವರು ಅಂಥ ಒಂದು ಡಿಪಾರ್ಟ್ಮೆಂಟ್ ತೊಗೊಂಡು ಸಂಬಳ ತೊಗೊಂಡು ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರು ಕೆಲಸ ಮಾಡೋದು ವೇಸ್ಟ್ ಅನ್ಸುತ್ತೆ. ಯಾಕಂದರೆ ಒಂದು ತಂದೆ ತಾಯಿ ಅಂದಮೇಲೆ ಮಕ್ಕಳನ್ನ ಬೆಳೆಸ್ಬೇಕು, ಉಳಿಸ್ಬೇಕು. ಆವಾಗಲೇ ತಂದೆ ತಾಯಿ ಅನ್ನೋದು. ಬರೀ ಹುಟ್ಟಿಸ್ಬಿಟ್ಟು ನಾವು ಬಿಡ್ತೀವಿ ಅಂದರೆ ಅದು ತಂದೆ ತಾಯಿ ಅನ್ನಲ್ಲ, ಅದಕ್ಕೆ ಅನಾಥ ಮಗು ಅಂತ. ಇದು ಈ ಥರ ಇವತ್ತು ಅನಾಥ ಆಗ್ಬಿಟ್ಟಿದೆ ಇದು ನಮ್ಮ ಕಾಡು. ದುಷ್ಕರ್ಮಿಗಳ ಅಟ್ಟಹಾಸ ಕಂಡ ಸ್ಥಳೀಯರು ಸುಮ್ಮನೆ ಕೂರ್ಲಿಲ್ಲ. ಪೊಲೀಸರಿಂದ ಹಿಡಿದು ಅರಣ್ಯ ಇಲಾಖೆಯವರೆಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ಇವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಅಧಿಕಾರಿಗಳಿಂದ ಸಿಕ್ಕ ಉತ್ತರ ಏನು ಗೊತ್ತಾ? ಒಂದು 100ರಿಂದ 200 ಗಿಡಗಳು ಇದಾಗಿದೆ. ನಾವೇ ಹೊಯ್ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಹೊಯ್ಸಲವ್ರು ಬಂದು ನಮ್ಗೆ ಹೇಳಿದ್ದು ಇಷ್ಟೇ, ಅದನ್ನೇ ನೀವೇ ಎತ್ಕೊಂಡೋಗಿ ಸುಟ್ಟಾಕ್ಬಿಡಿ ಅಂತ ಹೇಳಿದ್ರು ಅಷ್ಟೇ. ಪಬ್ಲಿಕ್ಕಾಗಿ ನಾವು ಹೇಳಿದ್ದಕ್ಕೆ ಹೊಯ್ಸಲವರೇ ನಮ್ಗೆ ಎತ್ಕೊಂಡೋಗಿ ಸುಟ್ಟಾಕಿ ಅಂತ ಹೇಳಿದ್ರು. ಇಷ್ಟೊಂದು ನಿರ್ಲಕ್ಷ್ಯನ? ಇವರ ನಿರ್ಲಕ್ಷ್ಯದ ಪರಮಾವಧಿಯ ಸತ್ಯದರ್ಶನ ಮಾಡಲು ನಾವೊಂದು ರಿಯಾಲಿಟಿ ಚೆಕ್ ಮಾಡಿದ್ವಿ. ರಾತ್ರಿ 11 ಗಂಟೆಗೆ ವಿವಿ ಕ್ಯಾಂಪಸ್ಗೆ ನುಗ್ಗಿದ್ವಿ. ಅಲ್ಲಿನ ಗಂಧ ಇರೋ ಜಾಗದಲ್ಲಿ ಓಡಾಡಿದ್ವಿ. ಆದ್ರೆ ಯಾರೂ ನಮ್ಮನ್ನ ವಿಚಾರಿಸಿಲ್ಲ. ರಾತ್ರಿ 11ರಿಂದ ಮುಂಜಾನೆ 6 ಗಂಟೆಯವರೆಗೆ ಕ್ಯಾಂಪಸ್ ಸುತ್ತ ಓಡಾಡಿದ್ವಿ. ಆದ್ರೆ ನಮ್ಗೆ ಒಮ್ಮೆ ಹೋಮ್ ಗಾರ್ಡ್ಗಳ ಒಂದು ತಂಡ ಸಿಕ್ತು. ಅವರನ್ನ ಮಾತಿಗೆಳೆದಾಗ ಕೆಲ ಸತ್ಯ ಸಂಗತಿಗಳು ಗೊತ್ತಾದವು. ಯಾವ ರೋಡ್ ಅಡ್ಡಾಕಂಗಿಲ್ಲ, ಏನು ಸ್ಟೇಷನ್ ಕೊಟ್ಟಿಲ್ಲ, ಸ್ಟೇಷನ್ ಕೊಟ್ಟಿದ್ದು ಮಾಡ್ಬೋದು. ರೈಡ್ ಮಾಡೋ ಪವರ್ ಇಲ್ಲ ನಮಗೆ, ರೈಡ್ ಮಾಡಂಗಿಲ್ಲ. ಅವರು ಸ್ಟೇಷನ್ ಕೊಡಬೇಕಲ್ಲ, ರೈಡ್ ಮಾಡ್ಬೇಕು ಅಂತ ಉದ್ದೇಶ ಅಂತಿಲ್ಲ, ಬಟ್ ಇನ್ಫಾರ್ಮ್ ಮಾಡ್ಬೋದು. ಏನು ಮಾಡಕ್ಕಲ್ಲ. ಈಗ ಒಬ್ಬೊಬ್ರು ಹಾಕಿರ್ತೀವಿ ನಾವು ಅಷ್ಟೇ. ಅವ್ರ ಹತ್ರ ಏನಿದೆ ಒಂದು ಲಾಠಿ ಇದೆ ಅಷ್ಟೇ. ಏನ್ ಮಾಡ್ತಾರೆ, ಒಂದು ಲಾಠಿ ಅಷ್ಟೇ. ಮನೆಯಿಂದ ತಗೊಂಡ್ಬರ್ಬೇಕು. ನಮ್ ಲಾಠಿ ಇದ್ದಲ್ಲಿ ಬ್ಯಾಟ್ರಿ ಏನ್ ನೆಸಿಡಿಲ್ಲ ಮೇಡಮ್. ಅದೇ ನಮ್ಗೆ ಆಯ್ತು. ಆದ್ರೂ ಕೂಡ ಅಲ್ಲದೆ ಹಾವಿಗೆ ಈ ಚಳಿ ಟೈಮಲ್ಲಿ ಇಲ್ವಲ್ಲ, ಅದೊಂದು ಇಂಟೆನ್. ಸಮ್ಮರ್ಲಿ ಮಾತ್ರ ಈಚೆ ಬರ್ತದೆ ಅದು ಅವುಗಳೇ. ಮತ್ತೊಂದೆಲ್ಲ ಈ ಟೈಮ್ಗಳು ಮಳೆಗಾಲದಲ್ಲಿ ಮತ್ತೆ ಚಳಿಲಿ ಅದೊಂದು ನಮ್ಮ. ಇವರಿಗೆ ಗೃಹ ಇಲಾಖೆ ಬರೀ ಲಾಠಿ ಕೊಟ್ಟಿದೆ, ಒಂದು ಟಾರ್ಚು ಕೊಟ್ಟಿಲ್ಲ, ತಪಾಸಣೆಯ ಹಕ್ಕನ್ನು ಕೊಟ್ಟಿಲ್ಲ. ಹಾಗಾಗಿ ಇವರಿಗೆ ಕಳ್ಳರು ಯಾವ ಹಾದಿಯಿಂದ ಬರ್ತಾರೆ, ಯಾವ ರೀತಿ ಇರ್ತಾರೆ ಅನ್ನೋದು ಗೊತ್ತಿದ್ರೂ ಏನೂ ಮಾಡಲಾಗದ ದುಸ್ಥಿತಿ. ಸುಮಾರು 11-12 ಗಂಟೆ ಆದ್ಮೇಲೆ ಎಲ್ಲ ಬ್ಲಾಕ್ ಡ್ರೆಸ್ ಅದು ನಮ್ಮ ವಾಚ್ ಮಾಡ್ತಾರೆ ಮೇಡಮ್ ಅವರು. ಬ್ಲಾಕ್ ಅಲ್ಲಿ ಯಾವ ಕಾಡಲ್ಲೇ ಬರ್ತಾರೆ ಅವರೆಲ್ಲ. ಕಾಡಲ್ಲೇ ಬರ್ತಾರೆ, ಮೇನ್ ರೋಡಲ್ಲಿ ಬರಲ್ಲ. ಕಾಡಲ್ಲಿ 11-12 ಗಂಟೆ ಮೇಲೆ ಬರ್ತಾರೆ. ಎಲ್ಲ ಇದು ಬೆಳಗ್ಗೆ ನೋಡ್ಕೊಂಡಿರ್ತಾರೆ, ಇಂತಿಂತವು ಮರ ಇದೆ ಅಂತ. ಅವು ಬರ್ತಾರೆ 11-12 ಗಂಟೆಗೆ ಬರ್ತಾರೆ, ನೋಡ್ಕೊಂತಾರೆ. ನಮ್ಮವ್ರನ್ನ ಇಲ್ಲಿ ಒಬ್ಬೊಬ್ರನ್ನ ಹಾಕಿರ್ತೀವಿ. ಅವ್ರು ಬಂದ ತಕ್ಷಣ ಮಿಷಿನ್ ಕಟ್ಟೆಲ್ಲ ಟಕ್ ಟಕ್ ಅಂತ ಕಟ್ ಪೀಸ್ ಮಾಡ್ಕೊಂಡು ಆಗ್ಲೇ ಮೇಡಮ್ ನಮ್ಗೆ ಗ್ರಾಮದವರು ಮೇಡಮ್ ಫಸ್ಟ್ ಬಂದ್ಮೇಲೆ ಇಲ್ಲಿಂದ ಬರ್ತಾರೆ ಮೇಡಮ್. ಆಕ್ಚುಲಿ ನಾಯಂಡಳ್ಳಿಯಿಂದ ಬರ್ತಾರೆ ಅವರೆಲ್ಲ. ಬರೀ ಲಾಠಿ ಕೊಟ್ಟು ಕಳ್ಳರನ್ನ ಹಿಡಿಯಿರಿ ಅಂದ್ರೆ ಇವರಾದ್ರೂ ಪಾಪ ಏನ್ ಮಾಡ್ತಾರೆ ಹೇಳಿ? ವಿಶ್ವವಿದ್ಯಾನಿಲಯ ಕಾಯಲು 63 ಮಂದಿ ಹೋಮ್ ಗಾರ್ಡ್ಗಳಿದ್ದರೂ ಏನೂ ಮಾಡಲಾಗದ ಅಸಹಾಯಕತೆ. ವಿಶ್ವವಿದ್ಯಾನಿಲಯ ಸುತ್ತ ಒಟ್ಟು 5 ಪ್ರವೇಶ ದ್ವಾರಗಳಿವೆ. ಆದ್ರೆ ಅಲ್ಲಿ ಚೆಕ್ ಪೋಸ್ಟ್ಗಳಿಲ್ಲ. ನಮ್ಮ ರಿಯಾಲಿಟಿ ಚೆಕ್ ವೇಳೆ ಒಂದು ಕಡೆ ಪೊಲೀಸರು ವಾಹನಗಳ ತಪಾಸಣೆ ಮಾಡ್ತಿದ್ರು. ಆದ್ರೆ ಅವರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಿಂದ ಬರೋ ವಾಹನಗಳ ತಪಾಸಣೆ ಮಾಡ್ತಿರ್ಲಿಲ್ಲ. ನಮ್ಮ ನಾಡು, ನಮ್ಮ ಕಾಡು, ನಮ್ಮ ಸಂಪತ್ತು ಅನ್ನೋ ಪ್ರೀತಿ ಇಲ್ಲದ ಅಧಿಕಾರಿ ಜನಪ್ರತಿನಿಧಿಗಳು ಎಂದೂ ಈ ಸಮಾಜದ ಏಳಿಗೆಗೆ ಶ್ರಮಿಸಲು ಸಾಧ್ಯವೇ ಇಲ್ಲ. ಇಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೆಲಸಕ್ಕೆ ಬಾರದ ಮರಗಳಿಗೆ ಈ ರೀತಿಯ ಬೋರ್ಡ್ ಹಾಕಿ ಸೋಗಲಾಡಿತನ ಮಾಡ್ತಾರಷ್ಟೇ. ಈ ಗಂಧದ ಗಿಡಗಳನ್ನು ಕಡಿಯೋದು ಅಪರಾಧ. ಈ ಗಿಡಗಳನ್ನು ಉಳಿಸಿ ಬೆಳೆಸೋದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಇಲ್ಲಿ ಅರಣ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಹಾಗೂ ಈ ಯೂನಿವರ್ಸಿಟಿಯ ಆಡಳಿತ ಮಂಡಳಿಯವರು ತಮ್ಮ ಕರ್ತವ್ಯವನ್ನೇ ಮರೆತಿದ್ದಾರೆ. ಈ ಕರ್ತವ್ಯ ಮರೆತ ಅಧಿಕಾರಿಗಳ ವಿರುದ್ಧ ಸರ್ಕಾರ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಈ ಎಲ್ಲ ಗಂಧದ ಗಿಡಗಳು ಮುಂದೊಂದು ದಿನ
ಸಾಕ್ಷ್ಯ ಸಮೇತವಾಗಿ ನಾಶ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಕವರ್ ಸ್ಟೋರಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.